ಪುತ್ತೂರಿನ ಒಡೆಯ ಮಾಲಿಂಗೇಶ್ವರನನ್ನು ಸ್ಮರಿಸಿಕೊಂಡು ಸಾಷ್ಟಾಂಗ ನಮಸ್ಕರಿಸ್ತಾ ಇವತ್ತು ವಿಶೇಷವಾಗಿ ಹೊಸ ವರ್ಷದ ಆ ಕ್ಷಣವನ್ನು ನಾವು ನೆನಪಿಸುವಂಥ ಈ ಸಂದರ್ಭದಲ್ಲಿ, ಹೊಸ ವರ್ಷಕ್ಕೆ ಕಾಲಿಡುವಂಥ ಈ ಸಂದರ್ಭದಲ್ಲಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯವನ್ನು ಕೋರ್ತಾ, ಪುತ್ತೂರಿನ ಈ ಒಂದು ನೂತನ ಬಡಾವಣೆ ಶ್ರೀಮಾ ಹಿಲ್ಸಿನ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಈಗಾಗಲೇ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಿರ್ಗಮಿಸಿದಂಥ ಈ ಕ್ಷೇತ್ರದ ಶಾಸಕರಂಥ ಅಶೋಕ್ ಕುಮಾರ್ ರೈ ಅವರೇ, ಈಗಾಗಲೇ ನಿರ್ಗಮಿಸಿದಂಥ ಹಿರಿಯ ಅಂತ ಪ್ರಸಾದ್ ಭಂಡಾರಿ ಅವರೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಹಿರಿಯ ಅಂತ SR ರಂಗಮೂರ್ತಿಯವರೇ, ಹಿರಿಯ ಅಂತ ಬಲರಾಮ್ ಆಚಾರ್ಯ ಅವರೇ, ನಗರಸಭಾ ಸದಸ್ಯರಂಥ ಬಾಮಿ ಅಶೋಕ್ ಶೆಣೈ ಅವರೇ, ಸಂತೋಷ್ ಕುಮಾರ್ ರೈ ನಲಿಲು ಅವರೇ, ಈ ಒಂದು UR ಪ್ರಾಪರ್ಟೀಸಿನ ಮಾಲಕರಾದಂಥ ಉಜ್ವಲ್ ಕುಮಾರ್ ಅವರೇ, ಸೇರಿರುವಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಮುತ್ತಿನ ನಗರಿ ಪುತ್ತೂರಿಗೆ ಸೀಮಾಗಿರಿಯನ್ನು ಕೊಟ್ಟಂಥ ಒಂದು ಕೊಡುಗೆ ಇವತ್ತು ಅಪೂರ್ವವಾದ್ದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಮುತ್ತಿನ ನಗರಿ ಇವತ್ತು ಸುಮಾರು 70,000 ಜನಸಂಖ್ಯೆಯನ್ನು ಹೊಂದಿರುವಂಥ ಒಂದು ನಗರ. ಮುಂದಿನ ದಿನಗಳಲ್ಲಿ ಪುತ್ತೂರಿನ ಜನಸಂಖ್ಯೆ 1 ಲಕ್ಷ ಆದಾಗ ಇಲ್ಲಿ ಈ ನಗರ ಹೇಗೆ ಬೆಳೀಬೇಕು, ಇಲ್ಲಿಯ ಜನರಿಗೆ ಮೂಲಭೂತ ಸೌಲಭ್ಯ ಹೇಗೆ ದೊರಕಬೇಕು ಅಂತೇಳಿ ಆ ಯೋಚನೆ ಚಿಂತನೆ ಮಾಡುವಂಥ ಕೆಲಸವನ್ನು ನಮ್ಮ ಯುವಕ ಉಜ್ವಲ್ ಕುಮಾರ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಭಾಳಷ್ಟು ಯುವಕರು ಯಾವುದೋ ಸರ್ಕಾರಿ ಉದ್ಯೋಗವನ್ನು ಬಯಸಿ ಯಾವುದೋ ವಿದೇಶಕ್ಕೆ ಹೋಗಿ ಒಂದಷ್ಟು ಸಂಪಾದನೆ ಮಾಡಿ ತಮ್ಮ ಬದುಕು ಕಟ್ಟಿಕೊಳ್ಳುವಂಥ ಸಂದರ್ಭದಲ್ಲಿ ಒಂದಷ್ಟು ತನ್ನ ಮಾತೃಭೂಮಿಯಲ್ಲಿ ಉದ್ಯಮವನ್ನು ಆರಂಭ ಮಾಡಿ ಒಂದಷ್ಟು ರಿಸ್ಕನ್ನು ತಗೊಂಡು ಒಂದಷ್ಟು ಯುವಕರನ್ನು ಒಟ್ಟುಗೂಡಿಸಿಕೊಂಡು ಇವತ್ತು ಈ ಉದ್ಯಮವನ್ನು ಎತ್ತರಕ್ಕೆ ಬೆಳೆಸಿ ಇವತ್ತು ಬಾಕಿಯವರಿಗೆ ಆದರ್ಶ ಆಗಿದ್ದಾರೆ. ಅದಕ್ಕಾಗಿ ಬಹುಶಃ ಅವರ ಆದರ್ಶ ಎಲ್ಲ ಯುವಕರಲ್ಲಿ ಇರಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಇವತ್ತು ಪುತ್ತೂರಿನ ಬಗ್ಗೆ ಬಹಳಷ್ಟು ಮಾತಾಡಿದರು. ಪುತ್ತೂರು ನಗರಸಭೆಯಾಗಿ ಪರಿವರ್ತನೆ ಆದ ಮೇಲೆ ಪುತ್ತೂರಲ್ಲಿ ಒಂದಷ್ಟು ನಗರ ಬೆಳೆಯುತ್ತಿರುವಂಥ ಸಂದರ್ಭದಲ್ಲಿ ಪುತ್ತೂರಿನ ಜನತೆ ಇವತ್ತು ಬೇರೆ ಬೇರೆ ಸೌಲಭ್ಯಗಳನ್ನು ಹೊಂದುವಂಥ ಸಂದರ್ಭದಲ್ಲಿ ಇವತ್ತು ಮೂಲಭೂತವಾಗಿ ಕುಡಿಯುವ ನೀರು, ರಸ್ತೆ, ವಿದ್ಯುತ್ತು, ಡ್ರೈನೇಜ್ ಆ ವ್ಯವಸ್ಥೆಗಳು ಎಲ್ಲವೂ ಇದ್ದಾಗ ಬಹುಶಃ ಅದನ್ನು ನಾವು ನಗರ ಅಂತ ಹೇಳ್ತೇವೆ. ಅದರ ಒಟ್ಟಿಗೆ ಪಾರ್ಕ್ಗಳು ಎಲ್ಲ ಇದ್ದಾಗ ಒಂದು ನಗರ ಅಂತೇಳಿ ನಾವು ಅದನ್ನು ಕನ್ಸಿಡರ್ ಮಾಡ್ತೇವೆ. ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ವ್ಯವಸ್ಥಿತವಾದಂಥ ಆ ಬಡಾವಣೆಗಳು ಇದ್ದಾಗ ಖಂಡಿತ ಜನ ಅಲ್ಲಿ ನೆಮ್ಮದಿಯಿಂದ ವಾಸ ಮಾಡಲಿಕ್ಕೆ ಸಾಧ್ಯ. ಆ ಬಡಾವಣೆಗಳ ಮುಖಾಂತರ ಇನ್ನೊಂದಷ್ಟು ಬಡಾವಣೆಗಳು ನಿರ್ಮಾಣ ಆಗಿ ಆ ನಗರ ಒಂದು ವ್ಯವಸ್ಥಿತವಾಗಿ ನಾಡಪ್ರಭು ಕೆಂಪೇಗೌಡರು ಏನು 400 ವರ್ಷದ ಹಿಂದೆ ಬೆಂಗಳೂರನ್ನು ಒಂದು ವ್ಯವಸ್ಥಿತ ನಗರವಾಗಿ ರೂಪಿತಗೊಳಿಸಿದರೋ ಅದೇ ಮಾದರಿಯ ನಗರ ಪುತ್ತೂರು ಆಗಲಿಕ್ಕೆ ಸಾಧ್ಯ. ಅಂಥದಕ್ಕೆ ಬಹುಶಃ ಈ ಒಂದು UR ಪ್ರಾಪರ್ಟೀಸ್ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಈ ಪುತ್ತೂರು ನಗರದ ಬಗ್ಗೆ ಉಲ್ಲೇಖ ಮಾಡಿದರು. ಒಂದಷ್ಟು ಕಳೆದ 5 ವರ್ಷದಲ್ಲಿ ನಮ್ಮ ಪೂಡದ ಅಧ್ಯಕ್ಷರಾದಂಥ ಅಶೋಕ್ ಶೆಣೈ ಅವರು, ಬಾಮಿ ಅಶೋಕ್ ಶೆಣೈ ಇಲ್ಲೇ ಇದ್ದಾರೆ, TDR ಬಗ್ಗೆ ಮತ್ತು FIR ಬಗ್ಗೆ ಭಾಳಷ್ಟು ಕೆಲಸವನ್ನು ಮಾಡಿದರು. ದಿನ ಬೆಂಗಳೂರಿಗೆ ಬರೋದು ಅವರು, ಬಲರಾಮ್ ಆಚಾರ್ಯ ಬೆಂಗಳೂರಿಗೆ ಬರೋದು, ಬಹುಶಃ ನನ್ನನ್ನು ಎಬ್ಬಿಸಿಕೊಂಡು ಹೋಗುವಂಥದ್ದು. ಕೊನೆ ಹಂತದ ಅಲ್ಲಿ ಇರುವಾಗ ನಮ್ಮ ಸರ್ಕಾರದ ಅವಧಿ ಮುಗಿದೋಯ್ತು. ಬಹುಶಃ ಹೊಸ ಸರ್ಕಾರ ಬಂದ ಮೇಲೆ ಆ TDR ಮತ್ತು FIR ಅನ್ನು ಇವತ್ತು ಈ ಪುತ್ತೂರಿನ ಜನತೆಗೆ ಕೊಡಮಾಡುವಂಥ ಕೆಲಸವನ್ನು ಮಾಡಿತ್ತು. ಬಹುಶಃ ಅಶೋಕ್ ಶೆಣೈ ಅವರು ಪೂಡದ ಅಧ್ಯಕ್ಷರಾಗಿ ಪುತ್ತೂರಿಗೂ ಒಂದಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಇವತ್ತು UR ಪ್ರಾಪರ್ಟಿ ಬಗ್ಗೆ ಹೇಳಬೇಕಿದ್ರೆ
ಯು ಅಂದರೆ ನೀನು, ಬಹುಶಃ ಉಜ್ವಲ್ ಕುಮಾರ್ ಪ್ರಾಪರ್ಟಿ ನಿಮ್ಮ ಪ್ರಾಪರ್ಟಿ ಅಂತ ಹೇಳಲಿಕ್ಕೂ ಇಚ್ಛೆಪಡ್ತಾ ಇದ್ದೇನೆ. ಇವತ್ತು ಉಜ್ವಲ್ರವರು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು ನಾನು ನೋಡ್ತಾ ಇದ್ದೇನೆ, ಒಂದು ಸಮಾಜಮುಖಿ ಕಾರ್ಯಕ್ರಮಗಳು, ಜನಸ್ನೇಹಿ ಕಾರ್ಯಕ್ರಮ. ತಾನೂ ಬೆಳೀಬೇಕು, ನನ್ನ ಜೊತೆಗಾರರು ಬೆಳೀಬೇಕು, ನನ್ನ ಊರು ಬೆಳೀಬೇಕು, ಇಂಥ ಒಂದು ಉದ್ದೇಶ ಇಟ್ಟುಕೊಂಡು ಒಬ್ಬ ಯುವಕ ಕೆಲಸ ಮಾಡುವಾಗ ಇಡೀ ಪುತ್ತೂರಿನ ಜನತೆ ನಿಮ್ಮ ಜೊತೆ ಇದ್ದೇವೆ ಎನ್ನುವಂಥ ಸಂದೇಶ ಕೊಡುವಂಥ ಕೆಲಸ ಇಲ್ಲಿ ಸೇರಿದಂಥ ಎಲ್ಲ ಜನ ತಾವೆಲ್ಲ ಮಾಡ್ತಾ ಇದ್ದೀರಿ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಅವರು ಗೌರವಿಸಿದಂಥ ವ್ಯಕ್ತಿ ಒಬ್ಬ ಕಾರ್ಪೆಂಟ್ರ್ ಇರ್ಬೋದು, ಒಬ್ಬ JCB ಆಪರೇಟ್ರ್ ಇರ್ಬೋದು, ಇವರು ಕೂಡ ನನ್ನ ಜೊತೆಗಾರರು ಅಂತೇಳಿ ಆ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿದಾರಲ್ಲ, ಅದೇ ಒಂದು ಉದ್ಯಮದ ಯಶಸ್ಸು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಈ ರೀತಿಯಾಗಿ ಇವತ್ತು ಒಬ್ಬ ಯುವಕ ಯಾವ ರೀತಿಯಾಗಿ ಮಾದರಿಯಾಗಿ ಇವತ್ತು ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಪುತ್ತೂರಿನಲ್ಲಿರ್ಬೋದು, ಮಡಿಕೇರಿಯಲ್ಲಿರ್ಬೋದು, ಮಂಗಳೂರಲ್ಲಿರ್ಬೋದು ಪುತ್ತೂರಿನ ಯುವಕರು ಸಾಧಕರು ಅಂತೇಳಿ ತೋರಿಸಿಕೊಡುವ ಕೆಲಸವೂ ಆಗಿದೆ. ಅದರ ಜೊತೆಯಲ್ಲಿ ಪುತ್ತೂರಿನ ಜನತೆಗೆ ಆಧುನಿಕತೆಯ ಈ ಯುಗದಲ್ಲಿ ಇವತ್ತು ಹೊಸ ಹೊಸ ಆ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಹೊಸ ಆ ಒಂದು ಇವತ್ತಿನ ಆಧುನಿಕತೆಯನ್ನು ಒಳಗೊಂಡಂಥ ಮನೆ ನಿರ್ಮಾಣ ಮಾಡುವಂಥ ಕೆಲಸ, ಅದೇ ರೀತಿಯಲ್ಲಿ ಬಡಾವಣೆ ನಿರ್ಮಾಣ ಮಾಡುವಂಥ ಕೆಲಸ, ಅಪಾರ್ಟ್ಮೆಂಟ್ಗಳನ್ನು ಇವತ್ತು ಕಟ್ಟಿ ಆ ಒಂದು ನಿರ್ಮಾಣ ಮಾಡುವಂಥ ಕೆಲಸ, ಹೀಗೆ ಹತ್ತಾರು ಕಾರ್ಯಗಳನ್ನು ಈ ಯಾರು ಅಪೇಕ್ಷಿತ ನಮ್ಮ ಮನೆ ನಿವೇಶನ ಹೊಂದುವಂಥ ಅಪೇಕ್ಷಿತರಿದ್ದಾರೋ, ಅದೇ ರೀತಿಯಲ್ಲಿ ನಿವೇಶನ ಅಪೇಕ್ಷಿತರಿದ್ದಾರೋ ಇವರ ಬೇಡಿಕೆಗೆ ಪೂರಕವಾಗಿ ಅವರ ಆರ್ಥಿಕ ಸೌಲಭ್ಯಕ್ಕೆ ಅನುಗುಣವಾಗಿ ತಮ್ಮ ವ್ಯವಸ್ಥೆಯನ್ನು ರೂಪಿಸಿಕೊಂಡು ತಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ 8 ವರ್ಷದಿಂದ ನಿರಂತರವಾಗಿ ಒಬ್ಬ ಯುವಕ, ಬಹುಶಃ ಅವರು ಮದುವೆ ಆಗುವಾಗಲೇ ಇದನ್ನು ಆರಂಭ ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆ ರಿಸ್ಕ್ ತಗೊಳ್ಳುವಂಥದ್ದು ಹೇಗೆ ಅಂತೇಳಿ ಬಹುಶಃ ನಾವು ಉಜ್ವಲ್ರ ಹತ್ರ ಕಲಿಬೇಕು. ಆ ರಿಸ್ಕನ್ನು ತಗೊಂಡು ಇವತ್ತು ಒಬ್ಬ ಯಶಸ್ವಿ ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಬೆಳೆದಂಥ ನಮ್ಮ ಉಜ್ವಲ್ ಕುಮಾರ್ ಮತ್ತು ಅವರ ಎಲ್ಲ ಸಂಘಟಕರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಇವತ್ತು ಲೋಕಾರ್ಪಣೆಗೊಂಡಂಥ ಸೀಮಾ ಹಿಲ್ಸ್, ಇದನ್ನು ಸೀಮಾ ಗಿರಿ ಅಂತ ನಾನು ಕರೆದೆ, ಸರಿಯಲ್ಲ ರಂಗಣ್ಣ? ನಿಮ್ಮ ಪುಲ್ಲಿಯ ಹೆಸರು ಮುತ್ತಿನ ನಗರಿಗೆ ಸೀಮಾಗಿರಿಯ ಕೊಡುಗೆಯನ್ನು ಇವತ್ತು ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವ ಯಾರ್ಯಾರು ಅಪೇಕ್ಷಿತರಿದ್ದಾರೋ ಇಲ್ಲಿ ಈ ಪ್ರಕೃತಿ ಸೌಂದರ್ಯ, ಈ ಬೆಟ್ಟದ ತುದಿಯಲ್ಲಿ ಪುತ್ತೂರಿನ ನಗರವನ್ನು ಆಹ್ವಾನಿಸುವಂಥ ಕೆಲಸ ಪುತ್ತೂರಿನ ಬಂಧುಗಳು ಮಾಡಲಿ ಅಂತೇಳಿ ಮತ್ತೊಮ್ಮೆ ಶುಭವನ್ನು ಆಶಿಸಿ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.